ಪತ್ರಿಜಿ ಸರ್, ಕೆಲವರು ಕೇಳುತ್ತಾರೆ, ಕೆಲವು ಬಣ್ಣಗಳು ಕೆಲವರಿಗೆ ಹಾನಿಯುಂಟು ಮಾಡುತ್ತವೆ ಅಥವಾ ಅವರಿಗೆ ಒಳ್ಳೆಯದುಂಟು ಮಾಡುತ್ತವೆ. ಅದು ನಿಜಾನ? ನೋಡಿ, ಎಲ್ಲ ವಿಷಯಗಳು ಸರಿನೇ. ರತ್ನಗಳು, ಮುತ್ತುಗಳು, ಬಣ್ಣಗಳು, ಸಮಯ ಇದೆಲ್ಲ ವಿಜ್ಞಾನ. ಆದರೆ ಪರಮೋಚ್ಚ ವಿಜ್ಞಾನವೆಂದರೆ ಆಧ್ಯಾತ್ಮಿಕ ವಿಜ್ಞಾನ, ಪ್ಯಾರಡಾಕ್ಸ್. ಜ್ಯೋತಿಷ್ಯ ಶಾಸ್ತ್ರ, ವಿಜ್ಞಾನ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಜಮಲಜಿ, ಅರೋಮಾಥೆರಪಿ, ಆಕ್ಯುಪಂಕ್ಚರ್ ಎಲ್ಲನೂ ಇದೆ. ಆದರೆ ಮೆಡಿಟೇಷನ್ ಈಸ್ ಅಲ್ಟಿಮೇಟ್ ಸೈನ್ಸ್. ಧ್ಯಾನ ಎನ್ನುವುದು ಅಂತಿಮವಾದ ವಿಜ್ಞಾನ. ಅದು ಹೇಗೆಂದರೆ ಚೆಸ್, ಚದುರಂಗ ಆಟ ಆಡಿದ ಹಾಗೆ. ಅದರಲ್ಲಿ ಪಾನ್ಗಳಿರುತ್ತವೆ. ಸೈನಿಕರು, ಆನೆ, ಕುದುರೆ, ಒಂಟೆ, ಮಂತ್ರಿ, ರಾಣಿ ಮತ್ತು ರಾಜ. ಇವುಗಳಲ್ಲಿ ಯಾವುದು ಮುಖ್ಯ? ರಾಜ ಅಲ್ಲವೇ? ಒಂದು ಸಾರಿ ರಾಜನನ್ನು ಬಂಧಿಸಿದರೆ, ಲಾಕ್ ಮಾಡಿದರೆ ಆಟ ಮುಗಿಯಿತು. ಎಲ್ಲ ಪಾನುಗಳು ಇವೆ. ಮಂತ್ರಿ, ಆನೆ, ಒಂಟೆ, ರಾಣಿ ಇದ್ದರೂ, ಮಂತ್ರಿ ಔಟ್ ಆದರೂ ಕೂಡ ರಾಜನು ಆನ್ ಆಗಿ ಇದ್ದರೆ ಅದು ಆಟ ನಡೆಯುತ್ತದೆ. ರಾಜನನ್ನು ಬಂಧಿಸಿದರೆ ಮಿಕ್ಕ ಪಾನ್ಗಳು ಪ್ರಯೋಜನವಿಲ್ಲ. ಹಾಗೆ ಧ್ಯಾನ ಎನ್ನುವುದು ಉನ್ನತವಾದದ್ದು. ಯಾವಾಗ ನೀವು ಧ್ಯಾನ, ಆಧ್ಯಾತ್ಮಿಕತೆ, ಆಧ್ಯಾತ್ಮ ವಿಜ್ಞಾನದಲ್ಲಿದ್ದಾಗ ಕಲರ್ಸ್ ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ಆ ಥೆರಪಿ, ಆ ಶಾಸ್ತ್ರ, ಹಸ್ತ ಸಾಮುದ್ರಿಕ ಪ್ರಯೋಜನವಿಲ್ಲ. ಯಾವುದೇ ಮಿಕ್ಕ ವಿಜ್ಞಾನಗಳು ಮೆಡಿಟೇಷನ್ ಎದುರಾದಾಗ, ಮೆಡಿಟೇಷನ್ ಇದ್ದಾಗ ಮಾತ್ರ ಆ ರಾಜ ಇದ್ದಂತೆ. ರಾಣಿಯನ್ನು ಬಂಧಿಸಿದರೂ ಆಟ ನಡೆಯುತ್ತಿರುತ್ತದೆ. ಆದರೆ ರಾಜ ಇರಬೇಕು. ಧ್ಯಾನವಿಲ್ಲವೆಂದರೆ ಪ್ರಯೋಜನವಿಲ್ಲ. ನಿಮ್ಮ ಬೆರಳುಗಳಿಗೆ ಎಲ್ಲ ರತ್ನಗಳು ಸರಿಯಿದ್ದರೂ ಕೂಡ ನಿಮಗೆ ಧ್ಯಾನವಿಲ್ಲವೆಂದರೆ ಮೂರ್ಖರು. ರಾಜ ಸೋಲಿಸಲಿಲ್ಲ, ಪಾನ್ಗಳನ್ನು ಸೋಲಿಸಿದ್ದರೂ ರಾಜ ಸೋಲಲಿಲ್ಲವೆಂದರೆ ಕೊನೆವರೆಗೂ ರಾಜ ಆಟ ಆಡುತ್ತಿರುತ್ತಾನೆ. ನಮ್ಮ ಗುರಿ ರಾಜ. ಅದಕ್ಕೆ PSSMನಲ್ಲಿ ಹೇಳುತ್ತೇವೆ, ಹಸ್ತಶಾಸ್ತ್ರ, ಜೆಮ್ಸ್, ಜ್ಯೋತಿಷ್ಯ, ಅರೋಮಾ, ಖಗೋಳ ವಿಜ್ಞಾನ ಎಲ್ಲ ವಿಜ್ಞಾನವೇ. ಅದೆಲ್ಲ ಬಿಟ್ಟು ಕಣ್ಣು ಮುಚ್ಚಿ ಶ್ವಾಸವನ್ನು ಗಮನಿಸಿ, ಮನಸ್ಸಿನಿಂದ ಆತ್ಮಸ್ಥಿತಿಗೆ ಹೋಗಿ. ಆಗ ನೀವು ರಾಜನಾಗಿ ಆಟದಲ್ಲಿ ಗೆಲ್ಲುತ್ತೀರಾ. ಅದೇ ಅಂತಿಮ ಸ್ಥಿತಿ.